ಸ್ಯಾಂಡಲ್ವುಡ್ ನಟ ಹಾಗೂ ನಿರ್ದೇಶಕ ಚಂದನ್ ಅವರ ಇವತ್ತು ವಿಶೇಷವಾಗಿ ಸಿಕ್ಕಿರುವಂಥದ್ದು ಏನು ವಿಶೇಷತೆ ಇದೆ ಅನ್ನುವಂಥದ್ದಾದರೆ ಪ್ರತಿ ಬಾರಿ ಸಿನಿಮಾ ಪ್ರೆಸ್ ಮೀಟ್ ಇರಬಹುದು, ನಿಮ್ಮ ಸಿನಿಮಾ ಅನೌನ್ಸ್ ಈ ರೀತಿ ಸಿಗ್ತಾ ಇರ್ತೀವಿ. ಬಟ್ ಇವತ್ತು ನಿಮ್ಮ ಒಂದು ಬಿರಿಯಾನಿ ರೀಲಾಂಚ್ ಮಾಡ್ತಾ ಇರುವಂಥದ್ದು, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಇಲ್ಲ, ಜಸ್ಟ್ ಬ್ರ್ಯಾಂಡ್ ಚೇಂಜ್ ಆಗಿದೆ. ಮುಂಚೆ ಮಂಡಿಪೇಟೆ ಅಂತ, ಈಗ ಪಾಪಣ್ಣಸ್ ಬಿರಿಯಾನಿ ಅಂತ ನಮ್ಮ ನವೀನ್ ಅವರ ಇನ್ಚಾರ್ಜ್ ಮೇಲೆ ಶುರು ಆಗಿದೆ. ಆ್ಯಂಡ್ ತುಂಬ ಒಳ್ಳೆ ಟೇಸ್ಟ್ ಇದೆ ಇದೂ, ಹಾಗೆ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ. ಸೊ ಅದಕ್ಕೆ ವಿಷಯ ತಿಳಿಸೋಣ ಜನಕ್ಕೆ. ಮೈಸೂರು ಕಡೆ ಹೋಗ್ತಿರೋರು, ಮಂಡ್ಯ ಕಡೆ ಹೋಗ್ತಾರೆ, ರಾಮನಗರ, ಊಟಿ, ಮಡಿಕೇರಿ ಕಡೆ ಇದೇ ರೋಡಲ್ಲಿ ಹೋಗ್ತಾರೆ, ಮೈಸೂರು ರೋಡಲ್ಲಿ. ಸೊ ಒಂದು ಡೆಸ್ಟಿನೇಷನ್ ಲಾಸ್ಟ್ ರೆಸ್ಟೋರೆಂಟ್ ಇದೆ ಆ್ಯಕ್ಚುಲಿ, ಬಿಫೋರ್ ಟೋಲ್. ಸೊ ಒಂದು ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ನಾಟಿ ಸ್ಟೈಲ್ ಹೋಟೆಲ್. ಅದು ನಮ್ಮ CCL ಈಗ ಸೆಮೀಸ್ಗೆ ಹೋಗಿದ್ದೀವಿ, ನೆಕ್ಸ್ಟ್ ಫೈನಲ್ಸ್ಗೂ ಹೋಗ್ತೀವಿ, ಅದು ಗೆಲ್ತೀವಿ. ಸೊ ಆ ಖುಷಿ ಮೇಲೆ ಅದು ನೆಕ್ಸ್ಟ್ ಇದಕ್ಕಿದಂಗೆ ನೆಕ್ಸ್ಟ್ ಇಮಿಡಿಯೇಟಾಗಿ IPL ಶುರು ಆಗುತ್ತೆ. ಸೊ ಅಣ್ಣನ ಫೋಟೋ ಮತ್ತು ನಮ್ಮ ಗೋಟ್ ಫೋಟೋ ಎರಡು ಹಾಕಿ ಒಂದು 99 ರೂಪೀಸ್ಗೆ ಚಿಕನ್ ಬಿರಿಯಾನಿ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಮಾಡ್ತಾಯಿದ್ದೀವಿ. ಅಂದರೆ ಅಫೋರ್ಡೆಬಲ್ ಆಗಲಿ ಅಂತ ಅಷ್ಟೇ. ಈಗ ಪ್ರತಿ ಬಾರಿ ನಾವು CCL ನೋಡ್ತಿದ್ವಿ, ಈ CCL ಸೀಸನ್ 12 ವಿಭಿನ್ನತೆಯನ್ನು ಪಡ್ಕೊಂಡಿದೆ. ಪ್ರಾಕ್ಟೀಸ್ ತುಂಬ ಕಡಿಮೆ ಮಾಡಿದ್ರಿ ಅಂತ ಕೇಳ್ಪಟ್ಟೆ, ಹೌದಾ? ಮಾಡೇ ಇಲ್ಲ ಆ್ಯಕ್ಚುಲಿ, ಒಂದು 6 ಸೆಷನ್ಸ್ ಮಾಡಿರ್ಬೋದು ಅಷ್ಟೇ. ಮುಂಚೆ ಎಲ್ಲ ಒಂದು 50-60 ಸೆಷನ್ಸ್ ಆಗ್ತಾಯಿತ್ತು. ಸರಿ, ಏನಂದರೆ ಎಲ್ಲರಿಗೂ ಇಂಜುರಿ, ನನ್ನ ಕಾಲು ಕುಂಟು ಓಡೋಕ್ಕಾಗ್ತಿಲ್ಲ, ದಪ್ಪ ಆಗಿದ್ದೀರಿ, ಎಷ್ಟೋ ಜನ ವೆಯ್ಟ್ ಗೇನ್ ಆಗಿದ್ದಾರೆ. ಬಟ್ ಗ್ರೌಂಡ್ಗೆ ಹೋದರೆ ಒಂದು 10-12 ವರ್ಷ ಚಿಕ್ಕವರಾಗ್ಬಿಡ್ತೀವಿ ಎಲ್ಲರೂ. ಸುದೀಪ್ ಸರ್ ಅಷ್ಟೇ, ವಿಲ್ ಬಿ ಬ್ಯಾಕ್ ಟು 30s. ಸೊ 3 ಔಟ್ ಆಫ್ 3 ಗೆದ್ದಿದ್ದೀವಿ. ಪ್ರತಿ ಸರಿ ಲೀಗ್ ಸ್ಟೇಜಸಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿರ್ತೀವಿ. ನಾಕೌಟ್ಸಲ್ಲೇ ಚೋಕ್ ಮಾಡೋದು ನಾವು. ಈ ಸರಿ ಅದು ಮಾಡಲ್ಲ, ಆರಾಮಾಗಿ ಹೋಗಿ ನೆಕ್ಸ್ಟ್ ಒಳ್ಳೆ ಮ್ಯಾಚ್ ಇದೆ ಚೆನ್ನೈ ನಮ್ಮದು, ಕೊಯಮತ್ತೂರಲ್ಲಿ. ಫುಲ್ ಹೌಸ್ ಇರುತ್ತೆ. ಲಾಸ್ಟ್ ಲೀಗ್ ಸ್ಟೇಜಸಲ್ಲೇ ಚೆನ್ನೈ ಮ್ಯಾಚು ಫುಲ್ ಹೌಸ್ ಇತ್ತು. ಸೊ ಫುಲ್ ಹೌಸ್ ಇರುತ್ತೆ, ಅವ್ರಿಗೆ ಸಪೋರ್ಟ್ ಜಾಸ್ತಿ ಇರುತ್ತೆ, ತಮಿಳ್ನಾಡು ಆಗಿರೋದ್ರಿಂದ. ಅಲ್ಲೋಗಿ ನಮ್ಮ ಕರ್ನಾಟಕದ ಬಾವುಟನ ಹಾರಿಸ್ತೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನೀವು ಪ್ರಾಕ್ಟೀಸೇ ಮಾಡಿಲ್ಲ ಈ ಸಲ, ಪ್ರತಿ ಬಾರಿ ಪ್ರಾಕ್ಟೀಸ್ ಮಾಡ್ತಿದ್ರಿ. ಪ್ರಾಕ್ಟೀಸ್ ಮಾಡ್ದೇ ಸೆಮಿಫೈನಲ್ಸ್ವರೆಗೂ ಬಂದಿದ್ದೀರಾ. ಅದೇ ಅಷ್ಟೊಂದು ಪರ್ಫೆಕ್ಷನ್ ಬೇಡ ಅನಿಸುತ್ತೆ ಇಲ್ಲಿ. ಯಾಕಂದರೆ ಕೆಲವರು ಅಳಗ್ ಬುಡಕಲ್ಲೆಲ್ಲ ಬೌಂಡ್ರಿಗಳು ಇರ್ತಾರೆ, ನೋಡಿರ್ತೀರಲ್ಲ, ಎಲ್ಲ ಅಡ್ಡ ಎಲ್ಲ ಹೊಡಿತಾರೆ. ಸೊ ಅಷ್ಟೊಂದು ಬೇಡ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಮಾಡಬೇಕು, ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಬೇಕು. ಈ ಸರಿ ಎಲ್ಲರೂ ಬ್ಯುಸಿ ಆಗಿದ್ರು, ಆಮೇಲೆ ಸ್ಕೆಡ್ಯೂಲ್ ಪೋಸ್ಟ್ಪೋನ್ ಆಗ್ತಾಯಿತ್ತು CCLದು. ಆದ್ದರಿಂದ ಯಾರಿಗೂ ಕರೆಕ್ಟಾಗಿ ಯಾವಾಗ ಶುರು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದೇ ಕಾರಣಕ್ಕೆ ಕಡಿಮೆ ಪ್ರಾಕ್ಟೀಸ್ ಆಗಿರೋದು. ಬಟ್ ಸ್ಟಿಲ್ ಈ ವೀಕೆಂಡ್ಸ್ ಮಧ್ಯ, ಅಂದರೆ ಮ್ಯಾಚಸ್ ಮಧ್ಯ ಟೈಮ್ ಸಿಗುತ್ತಲ್ಲ, ಆವಾಗ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಕನ್ನಡದ ಬಾವುಟನ ಸುದೀಪ್ ಅವರು ಎತ್ತಿ ಹಿಡಿದಿದ್ರು, ಅದು ಕೂಡ ತುಂಬ ವೈರಲ್ ಆಗಿತ್ತು. ಅಂದರೆ ಬೇರೆ ಕಡೆ ಹೋಗಿನೂ ಸಹ ನಮ್ಮ ಕರ್ನಾಟಕ ಧ್ವಜವನ್ನು ಹಾರಿಸಿದ್ರು ಅಂತ. ಹೌದು, ನೀವು ಅಬ್ಸರ್ವ್ ಮಾಡಿದರೆ ನಮ್ಮ ಹ್ಯಾಟಲ್ಲಿ ಅರಿಶಿನ ಕುಂಕುಮ ಇದೆ, ರೌಂಡ್ ಹ್ಯಾಟಲ್ಲಿ. ಮತ್ತು ಸುದೀಪ್ ಸರ್ ಗ್ಲೌಸ್ ಕೂಡ ಒಂದು ಹಳದಿ ಒಂದು ಕೆಂಪು, ಅಬ್ಸರ್ವ್ ಮಾಡಿದ್ದೀರಾ? ಕೀಪಿಂಗ್ ಗ್ಲೌಸು. ಹೌದು. ಸೊ ಆ ಥರ ಒಂದು ಪೇಟ್ರಿಯಾಟಿಕ್ ಆಗಿ ಆಡ್ತಿದ್ದೀವಿ ನಮ್ಮ ಕನ್ನಡಕ್ಕೆ. ಚೆನ್ನಾಗಿದೆ. ಅಲ್ಲಿ ತಮಿಳ್ನಾಡಲ್ಲಿ ಹೋಗಿ ನಮ್ಮ ಬಾವುಟ ಹಾರಿಸಿದ್ದೀವಿ, ಅಲ್ಲಿ ವಿನ್ ಆಗೇ ಬರ್ತೀವಿ ಸರಿ. ಹೌದು, ಯಾಕಂದರೆ ತಮಿಳ್ನಾಡಲ್ಲಿ ಯಾವುದೇ ಕಾರ್ ಇರಬಹುದು ಅಥವಾ ವೆಹಿಕಲಲ್ಲಿ ಕನ್ನಡ ಧ್ವಜ ಇರ್ಬೋದು, ಅದನ್ನು ಅಲೋ ಮಾಡೋದಿಲ್ಲ, ಅದನ್ನು ತೆಗೆಸ್ತಾರೆ. ಬಟ್ ಅಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಧ್ವಜನ ಹಾರಿಸಿರುವಂಥದ್ದು, ಅದು ಎಲ್ರಿಗೂ ಖುಷಿ ಕೊಟ್ಟಿರುವಂಥದ್ದು ಕನ್ನಡಿಗರಿಗೆ. ಹೌದೌದು, ಅಷ್ಟು ಜನದ ಮುಂದೆ ಮಾಡೋದಲ್ಲ. ಅದಲ್ಲದೆ ಇನ್ನೊಂದು ವೈರಲ್ ಆಗ್ತಿದೆಯಲ್ಲ ಬೈದಿರೋದು. ಅದನ್ನು ಆ್ಯಕ್ಚುಲಿ ನಾನು ಕೇಳಬೇಕು ಅಂದ್ಕೊಂಡಿದ್ದೆ, ಯಾರದು ಬೌಲರ್ ಮಂಜು ಹೇಳ್ತಿದ್ರು. ಏನು ಅದು ಎಲ್ಲ ವಿಡಿಯೋಗೂ ಲಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಸುದೀಪ್ ಸರ್ ಮ್ಯಾನರಿಸಮ್ ಇರಬಹುದು, ಸಿನಿಮಾಗಳಲ್ಲಿ ನೋಡೋ ರೀತಿನೇ ಬೇರೆ ಆಗಿತ್ತು. ಬಟ್ ಅಲ್ಲಿ ಪಕ್ಕ ಲೋಕಲ್ ಕ್ರಿಕೆಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅವ್ರು ಓಪನ್ ಆಗಿ ಅಷ್ಟು ಜನ ಮುಂದೆ ಬೈದಿದ್ದಾರೆ. ಇಟ್ಸ್ ಓಕೆ, ಅಂದರೆ ಆ ಜೋಶಲ್ಲಿ ಬಂದಿರುತ್ತೆ. ಈಸ್ ವೆರಿ ವೆಲ್ ಬಿಹೇವ್ಡ್ ಜೆಂಟಲ್ಮ್ಯಾನ್. ಬರುತ್ತೆ. ಈಗ ನಾವು ಕೆಲವೊಂದ್ಸರಿ ಅವಾಗೆಲ್ಲ ಪಾಪ ಈಗ ಅಡ್ವೈಸಿಂಗ್ ಅವರು ಚೆನ್ನಾಗಿರುತ್ತೆ. ಅದು ಫ್ರಸ್ಟ್ರೇಷನ್ನು, ಅಷ್ಟೊಂದು ಹೊಡೆಸ್ಕೊಳ್ತಾ ಇದ್ದಾನೆ, ಸೋತೋಗ್ಬಿಟ್ರೆ ಕಷ್ಟ ಅನ್ನೋದು ಫ್ರಸ್ಟ್ರೇಷನಲ್ಲಿ ಬಂದ್ಬಿಟ್ಟಿರುತ್ತೆ. ಏನಿಲ್ಲಪ್ಪ, ಏನು ರಿಯಾಕ್ಟೇ ಮಾಡ್ತಿಲ್ಲ, ನಗ್ತಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ, ನಿಮ್ಗೇನು ಶಾಕ್ ಆಗಿಲ್ಲ ಆ ಕ್ಷಣಕ್ಕೆ ಅಷ್ಟು ಓಪನ್ ಗ್ರೌಂಡಲ್ಲಿ ಎಲ್ಲರೂ ಮುಂದೆ ಹೇಳಿದಾಗ? ಯೂಶಲಿ ತುಂಬ ಎನ್ಕರೇಜ್ ಮಾಡ್ತಾರೆ, ಹೊಡ್ಸ್ಕೊಂಡ್ರು ಪರವಾಗಿಲ್ಲ ಆಯಿತು ಅಂತ. ಅವತ್ತು ನೆಕ್ ಟು ನೆಕ್ ಬರ್ತಾಯಿತ್ತು, 4 overs 40 runs ಏನೋ ಆ ಥರ ಏನೋ ಇತ್ತು ಅವ್ರಿಗೆ. ಸೊ ಅವಾಗ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿರುತ್ತೆ ಮೋಸ್ಟ್ಲಿ. ಥ್ಯಾಂಕ್ಸ್ ಅಣ್ಣ ಅಂದಿರ್ತಾರೆ. ಗೊತ್ತಿಲ್ಲ ಪಾಪ, ಮಂಜೂರ್ ಕೇಳಬೇಕು.
ನೆಕ್ಸ್ಟ್ ಮೂಮೆಂಟಲ್ಲಿ ನಾರ್ಮಲ್ ಇರುತ್ತೆ, ಏನು ಅದೇನು ಮನ್ಸಾರೆ ಬೈದಿರಲ್ಲ, ಒಂದು ಸಣ್ಣ ಫ್ರಸ್ಟ್ರೇಷನ್ಗೆ ಏನೋ ಅಂತಿರ್ತಾರೆ ಅಷ್ಟೇ. ಈಗ ಫೈನಲ್ ಸೆಮಿಫೈನಲ್ ಮ್ಯಾಚ್ ಎಲ್ಲಿ ನಡೀತಾ ಇದೆ, ಯಾರ ಎದುರು ಆಡ್ತಾ ಇದ್ದೀರಾ? ಮುಂಚೆ ಹೈದರಾಬಾದ್ ಅಂತ ಫಿಕ್ಸ್ ಆಯಿತು, ಬಟ್ ಹೈದರಾಬಾದ್ ಟೀಮೇ ಆಚೆ ಹೊರಟೋಯ್ತಲ್ಲ, ಸೊ ಇದು ಕೊಯಮತ್ತೂರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮ ಇಲ್ಲಿ ಚಿನ್ನಸ್ವಾಮಿಲಿ ಆಡಬೇಕು ಅಂತ ಭಾಳ ಇಷ್ಟ ನಮಗೆ. ಅಲ್ಲಿ ಬರೋ ಕ್ರೌಡು, ಆ ಒಂದು ಏನಿದೆ ಅವರ ಅದು ಬೇರೆ ಕಡೆ ಸಿಗಲ್ಲ ನಮಗೆ, ಎಸ್ಪೆಷಲಿ ಕನ್ನಡ ಟೀಮ್ಗೆ. ಈ ಸರಿ ಏನಕ್ಕೆ ಅಂದರೆ ಅಲ್ಲಿ KSC ಅದೇ ಲಾಸ್ಟ್ ಇದಾಗಿತ್ತಲ್ಲ IPL ಮ್ಯಾಚಸ್ ಎಲ್ಲ, IPL ಗೆದ್ಮೇಲೆ ಆ ಇನ್ಸಿಡೆಂಟಿಂದ ಸ್ವಲ್ಪ ಹೋಲ್ಡಲ್ಲಿದೆ, ಅದು ಇನ್ನೂ ಓಪನ್ ಆಗಿಲ್ಲ. ಇದ್ದಿದ್ರೆ ಮೋಸ್ಟ್ಲಿ ಇಲ್ಲೇ ಆಡಿಸ್ತಿದ್ರು ಅನ್ಸುತ್ತೆ, ಸಖತ್ತಾಗಿರ್ತಾಯಿತ್ತು ಸೆಮೀಸ್ ಆ್ಯಂಡ್ ಫೈನಲ್ಸ್. ಈಗ ಸದ್ಯಕ್ಕೆ ಕೊಯಮತ್ತೂರಲ್ಲಿದೆ. ಈಗ ಸೀಸನ್ 11ವರೆಗೂ 2 ಸಲ ಟ್ರೋಫಿ ಗೆದ್ದಿದ್ದೀರಾ, 3ನೇ ಸಲ ಗೆಲ್ತೀರಾ? ಈ ಸರಿ 100% ಗೆಲ್ತೀವಿ. ಬಟ್ ಎಲ್ಲೋ ಒಂದು ಕಡೆ ನಾನು ಕೇಳ್ಪಟ್ಟೆ, ಸುದೀಪ್ ಸರ್ ಈ ಬಾರಿ ಏನಾದರೂ ಕಪ್ ಗೆದ್ಬಿಟ್ರೆ ರಿಟೈರ್ಮೆಂಟ್ ತಗೋತೀನಿ ಅಂತ ಹೇಳಿದ್ರಾ? ಹೌದು. ಇನ್ನೂ ಚಿಕ್ಕ ಏಜ್, ಅವ್ರು ಯಾಕೆ ರಿಟೈರ್ಮೆಂಟ್ ತೊಗೊಳ್ತಾರೆ? ಗೆದ್ದು ಬಿಟ್ರಿ ಆ ಖುಷಿನಲ್ಲಿ. ಏನು ಹೇಳಿಲ್ಲ ಆ ಥರ? ನಿಜವಾಗ್ಲೂ ಹೇಳಿಲ್ಲ? ಇಲ್ಲ ಇಲ್ಲ, ಏನೋ ಕೇಳ್ಪಟ್ಟೆ ಅದಕ್ಕೋಸ್ಕರ. ಅಲ್ಲ ಗೊತ್ತಿಲ್ಲ, ಯಾರ ಹತ್ರ ಹೇಳಿರಬಹುದೇನೋ ಗೊತ್ತಿಲ್ಲ. ನಮ್ಗಳ ಹತ್ರ ಒಂದ್ಸರಿ ಕಪ್ ಗೆಲ್ಕೊಡ್ರೋ ಅಂತ ಒಂದು ಇದಿದೆ, ಆರಾಮಾಗಿರ್ತೀನಿ ಆಮೇಲೆ ಅಂತ. ಅದು ಆರಾಮ್ ಏನು ಅಂತ ಗೊತ್ತಿಲ್ಲ, ಬಟ್ 100% ಅವ್ರಿಗಿರೋ ಪ್ರೀತಿ ಕ್ರಿಕೆಟ್ ಮೇಲೆ, ಅದು ನಮ್ಮ ಕರ್ನಾಟಕ ಬುಲ್ಡೋಸ್ ಟೀಮ್ ಮೇಲೆ. ಸುಮ್ಮನೆ ಒಂದು ಸೆಕೆಂಡ್ ಅನ್ಸ್ಬೋದು, ಈಗ ಬಿಗ್ ಬಾಸ್ ಮಾಡಲ್ಲ ಅಂದಿರೋ ಬಂದು ಮಾಡಿದ್ರಲ್ವ, ಹಾಗೆ ಕ್ರಿಕೆಟ್ ಆಡ್ತಾರೆ, ಅಷ್ಟು ಪ್ರೀತಿ ಇದೆ. ವಿಡಿಯೋ ವೈರಲ್ ಆದ್ಮೇಲೆ ಸುದೀಪ್ ಸರ್ ಜೊತೆ ಕೂತು ಮಾತಾಡಿದ್ರ, ನೋಡಿದ್ರ ವಿಡಿಯೋ ಒಟ್ಟಿಗೆ ಏನಾದರೂ ಅವಾಗ ಏನಾದರೂ ರಿಯಾಕ್ಟ್ ಮಾಡಿದ್ರಾ ಸರ್? ಇಲ್ಲ ಇಲ್ಲ, ಈಗ ಮೊನ್ನೆ ಅಲ್ಲ ಮ್ಯಾಚ್ ಮುಗ್ದಿದ್ದು, ಇನ್ನೂ ಸಿಕ್ಕಿಲ್ಲ ಆ್ಯಕ್ಚುಲಿ. ಸುದೀಪ್ ಸರ್ ಸಿಕ್ಕಿಲ್ಲ. ನಾನು ಆ ನೈಟೇ ಬಂದ್ಬಿಟ್ಟೆ, ಮ್ಯಾಚ್ ನೈಟೇ. ಸೊ ಇನ್ನೂ ಸಿಕ್ಕಿಲ್ಲ, ನಾಳೆ ಪ್ರಾಕ್ಟೀಸ್ ಇದೆ, ಗೊತ್ತಿಲ್ಲ. ಅವ್ರು ಬಂದರೆ ಸಿಗ್ಬೋದು. ಈಗ ನಿಮ್ಮ ಕಾಲು ಕೂಡ ಇಂಜುರಿ ಆಗಿದೆ, ಕವಿತಾ ಅವರು ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ ಅದಕ್ಕೆ. ಹಾಗೇನಿಲ್ಲ, ಅದು ಉಳುಕಿದೆ, ಫಸ್ಟ್ ಮ್ಯಾಚಲ್ಲೇ ಉಳುಕಿದ್ದು, ಆಡ್ಬೋದು. ಪೇಯ್ನ್ ಕಿಲ್ಲರ್ ಏನಾದ್ರು ತೊಗೊಂಡು ಹೆಲ್ಪ್ಫುಲ್. ಈಗ ಇದನ್ನು ಹೊರತುಪಡಿಸಿ ನಿಮ್ಮ ಫ್ಲರ್ಟ್ ಸಿನಿಮಾ ಕೂಡ ಆಲ್ರೆಡಿ ರಿಲೀಸ್ ಆಗಿತ್ತು, ಮತ್ತೆ ರಿಲೀಸ್ ಆಗ್ತಿರೋವಂಥದ್ದು ಫೆಬ್ರವರಿ 14th ರಿಲೀಸ್ ಆಗ್ತಿದೆಯಾ ಅಥವಾ ಬೇರೆ ಡೇಟ್ ಏನಾದರೂ ಅನೌನ್ಸ್ ಮಾಡಿ? 13th ಅಂತ ಅಂದ್ಕೊಂಡಿದ್ದೀನಿ, ವ್ಯಾಲೆಂಟೈನ್ಸ್ ವೀಕ್ ಸ್ಪೆಷಲ್ ಅಂತ. ಆ್ಯಂಡ್ ಒಳ್ಳೊಳ್ಳೆ ಆಫರ್ಗಳು ಕೊಡೋಣ. ನನಗೆ ಬಂದಿದೆ ಏನಂದರೆ ತುಂಬ ಪ್ರೈಸ್ ಜಾಸ್ತಿ ಇದೆ ಈಗ. 1000 ರೂಪಾಯಿ 500 ರೂಪಾಯಿ ಇಟ್ಟರೆ ನನಗೇನೆ ಒಂಥರ ಅನಿಸುತ್ತೆ ಒಂದೊಂದ್ಸರಿ. ಕೆಲವು ಸಿನಿಮಾಗಳಿಗೆ ಅಷ್ಟೊಂದು ಕೊಟ್ಟು ಹೋಗ್ಬೇಕಾ ಅಂತ ಅನಿಸುತ್ತೆ. ಸೊ ನಾನು ಆದಷ್ಟು ಮಾತಾಡ್ತಾ ಇದ್ದೀನಿ ಕೆಲವು ಥಿಯೇಟರ್ಸ್ ಆ್ಯಂಡ್ ಮಲ್ಟಿಪ್ಲೆಕ್ಸ್ಗಳಿಗೆ 100 ಒಳಗಿಡೋಣ ಅಂತ. ಸೊ ದಟ್ ಈಸ್ ಅ ಬೆಸ್ಟ್. ಯಾಕಂದರೆ ನಮ್ಮ 100 ಕೋಟಿ ಸಿನಿಮಾ ಅಲ್ಲ, 3 ಕೋಟಿ ಸಿನಿಮಾ, ತುಂಬ ಕಡಿಮೆ ಪ್ರೈಸ್ ಇರಬೇಕು. ನನಗೇನಂದರೆ ನಾನು ಮಾಡಿರೋ ಸಿನಿಮಾ ಜನಕ್ಕೆ ತಲುಪಬೇಕು. ಒಂದು ನಿಮ್ಗೆ ರಿವ್ಯೂ ಗೊತ್ತಿರುತ್ತೆ ಹೇಗಿದೆ ಅಂತ ಸಿನಿಮಾ. ಬಟ್ ಏನಂದರೆ ಅವಾಗ ತುಂಬ ಸಿನಿಮಾಗಳು ರಿಲೀಸ್ ಆಗಿರೋದ್ರಿಂದ ನಮ್ಮ ಕನ್ನಡನೇ 10 ಸಿನಿಮಾ ರಿಲೀಸ್ ಆಯಿತು 28ನೇ ತಾರೀಕು, 9 ಬೇರೆ ಲ್ಯಾಂಗ್ವೇಜ್ ರಿಲೀಸ್ ಆಯಿತು. ಆಮೇಲೆ ದುರಂಧರು, ತೇರೆ ಇಸ್ಕನೆ, ಅಖಂಡ, ಡೆವಿಲ್ ಬಂತು 2 ವಾರಕ್ಕೆ. ಸೊ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ತೆಗೆದುಬಿಡ್ತಾರೆ, ನಮ್ಮದು ಬ್ರೀದಿಂಗ್ ಸ್ಪೇಸ್ ಇರಲ್ಲ. ಬಟ್ ನೋಡಿದವರೆಲ್ಲ ಅದ್ಭುತ ಅಂದರೆ ಇನ್ನೂ ಮೆಸೇಜಸ್ ಬರ್ತದೆ ನನಗೆ. ನಮ್ಮ ಫ್ರೆಂಡ್ ಹೇಳಿದ್ರು, ಅವ್ರು ಹೇಳಿದ್ರು, ರಿಲೇಟಿವ್ ಹೇಳಿದ್ರು ಅಂತ. ಸೊ ರಿಲೀಸ್ ಮಾಡೋಣ, ಒಳ್ಳೆ ಆಫರ್ ಕೊಟ್ಟು ಜನಕ್ಕೆ ಅವ್ರು ಬರಬೇಕು, ಅವ್ರು ಖುಷಿ ಆಗಬೇಕು ಸಿನಿಮಾ ನೋಡಿ, ಆ ಥರ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ರಿಲೀಸ್ ಹಿಂದೆ ನೀವು ಅನೌನ್ಸ್ ಮಾಡಿದ್ರಲ್ಲ, ಅವಾಗ OTT ಬಗ್ಗೆನೂ ಮಾತಾಡಿದ್ರ? OTT ರಿಲೀಸ್ ಡೇಟ್ ಆವಾಗಲೇ ಫಿಕ್ಸ್ ಆಗಿತ್ತಾ ಅಥವಾ ಅದ್ರ ಮಾತುಕತೆ ನಡೀತಾ ಇತ್ತು? ನಾನು OTT ಕೊಟ್ಟಿಲ್ಲ, TV ರೈಟ್ಸು ಕೊಟ್ಟಿಲ್ಲ ಇನ್ನು. ಯಾಕಂದರೆ ನಾನು ಥಿಯೇಟ್ರಲ್ಲೇ ನಾನು ಜನಕ್ಕೆ ತೋರಿಸ್ಬೇಕು ಅಂತ. ಅದು 1+1 ಆದರೂ ಪರವಾಗಿಲ್ಲ, ಅಥವಾ ನನಗೆ ಐ ವಾಂಟ್ ಟು ಶೋ ಮೈ ವರ್ಕ್ ಅಷ್ಟೇ, ಆ ಥರ. ಈಗ ರಿಲೀಸ್ ಮಾಡ್ತಿರೋವಂಥದ್ದು ಹೊಸದಾಗಿ ಏನು ಫೇಸ್ ಮಾಡಬಹುದು ನೀವು ಅಂತ? ಹೊಸದಾಗಿ ಏನು ಫೇಸ್ ಮಾಡೋದು ಅಂತಲೇ ಅದೇ ಸಿನಿಮಾಗಳು ಕಡಿಮೆ ಇದ್ದಷ್ಟು ಒಳ್ಳೆಯದು. ಫೆಬ್ರವರಿಯಲ್ಲಿ ಆ್ಯಕ್ಚುಲಿ ಕಡಿಮೆ ಇರುತ್ತೆ, ಯಾಕಂದರೆ ಎಕ್ಸಾಮ್ಸ್ ಟೈಮ್ ಲೇಟ್ ಫೆಬ್ರವರಿಲಿ. ಸೊ ಅಷ್ಟು ಚಾಲೆಂಜಸ್ ಇರಲ್ಲ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು. ಇದೆಷ್ಟು ನಟ ಹಾಗೂ ನಿರ್ದೇಶಕ ಚಂದನ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.